ದೃಷ್ಟಿ ದೇವರನ್ನೇ ಬಿಟ್ಟಿಲ್ಲವೆಂದ ಮೇಲೆ ಮನುಷ್ಯನನ್ನೇ ಬಿಡುತ್ತದೆಯೇ? ಈ ಕಾರಣಕ್ಕಾಗಿ ತಿರುಪತಿ ಸನ್ನಿಧಾನದಲ್ಲಿ ಪ್ರತಿನಿತ್ಯವೂ ತಿಮ್ಮಪ್ಪನಿಗೆ ದೃಷ್ಟಿಯನ್ನು ತೆಗೆಯಲಾಗುತ್ತದೆ. ಇಲ್ಲಿ ನಾವು ದೃಷ್ಟಿ ಎಷ್ಟು ಕೆಟ್ಟದ್ದು ಎಂಬುದನ್ನು ಅರ್ಥಮಾಡಿಕೊಳ್ಳಬಹುದು. ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿಯಾಗಿದ್ದರೆ ನಮ್ಮ ಜೀವನದಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತದೆ? ಮನುಷ್ಯನ ದೃಷ್ಟಿಯನ್ನು ಕೆಟ್ಟ ದೃಷ್ಟಿ, ನರದೃಷ್ಟಿ ಎಂದೂ ಕರೆಯುತ್ತಾರೆ. ಮನುಷ್ಯನ ದೃಷ್ಟಿಗೆ ಅಥವಾ ನರದೃಷ್ಟಿಗೆ ಬೆಂಕಿಯಿಲ್ಲದೆ ಮನೆಯನ್ನು ಸುಡುವ ಶಕ್ತಿಯಿದೆ. ನರದೃಷ್ಟಿಯಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ನರದೃಷ್ಟಿಯಿಂದ ಮನುಷ್ಯ ಆರ್ಥಿಕ ಸಮಸ್ಯೆಗಳಿಂದ ಹಿಡಿದು ಆರೋಗ್ಯದ ಸಮಸ್ಯೆಗಳವರೆಗೂ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಕೆಟ್ಟ ದೃಷ್ಟಿ ಬಿದ್ದಾಗ ಅವನು ಎಂತಹ ಸಿರಿವಂತನಾಗಿದ್ದರೂ ಕ್ಷಣ ಮಾತ್ರದಲ್ಲಿ ಭಿಕ್ಷುಕನಾಗಬಹುದು. ಹಾಗಾಗಿ ಜನರು ದೃಷ್ಟಿಗೆ ಭಯಪಡುತ್ತಾರೆ. ದೃಷ್ಟಿ ಬಿದ್ದಾಕ್ಷಣ ಎಷ್ಟೇ ಏಳಿಗೆಯನ್ನು ಹೊಂದಿದರೂ ಎಲ್ಲ ನಾಶವಾಗುತ್ತದೆ. ಕಣ್ಣು ದೃಷ್ಟಿಯನ್ನು ಬೇರೆ ಲೋಕದವರು ನಮ್ಮ ಮೇಲೇನೂ ಹಾಕುವುದಿಲ್ಲ. ನಮ್ಮ ಕೆಟ್ಟ ಸ್ನೇಹಿತರು, ಸಂಬಂಧಿಕರು, ಅಕ್ಕಪಕ್ಕದ ಮನೆಯವರು ಅಥವಾ ನಮ್ಮ ಹಿತಶತ್ರುಗಳೇ ಇಂತಹ ಕೆಲಸವನ್ನು ಮಾಡುತ್ತಾರೆ. ನರದೃಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ತುಂಬಾನೇ ಕಷ್ಟ. ನರದೃಷ್ಟಿಯಾದರೆ ಅಥವಾ ನಮ್ಮ ಮೇಲೆ ದೃಷ್ಟಿ ಬಿದ್ದಿದ್ದರೆ ಅದು ಹೇಗೆ ತಿಳಿಯುತ್ತದೆ ಗೊತ್ತಾ? ನರದೃಷ್ಟಿ ಬಿದ್ದಾಗ ಕೆಲವರಿಗೆ ಈ ರೀತಿಯ ತೊಂದರೆಗಳು ಉಂಟಾಗಬಹುದು ಎಂದು ಹೇಳಲಾಗುತ್ತದೆ. ಆರ್ಥಿಕ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ತೊಂದರೆಗಳು ಉಂಟಾಗಬಹುದು. ಮಲಗಿರುವಾಗ ಇದ್ದಕ್ಕಿದ್ದಂತೆ ಎಚ್ಚರವಾಗುವುದು ಮತ್ತು ಕೆಟ್ಟ ಕನಸುಗಳು ಬೀಳುವುದು. ಪದೇ ಪದೇ ತಲೆನೋವು ಬರುವುದು. ಮನೆಯಲ್ಲಿಟ್ಟ ವಸ್ತುಗಳು ಕಾಣೆಯಾಗುವುದು. ಮಲಗಿದ್ದಾಗ ಭಯವಾಗಿ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು. ಎಲೆಕ್ಟ್ರಾನಿಕ್ ವಸ್ತುಗಳು ಪದೇ ಪದೇ ಹಾಳಾಗುವುದು. ನೀರು ವ್ಯರ್ಥವಾಗುತ್ತಿರುವುದು. ಮನೆಯಲ್ಲಿ ಬೆಳೆಸಿದ ಗಿಡಗಳು ಒಣಗಿ ಹೋಗುವುದು. ನೆಮ್ಮದಿಯ ಜೀವನದಲ್ಲಿ ಇದ್ದಕ್ಕಿದ್ದಂತೆ ಅಶಾಂತಿ ಸೃಷ್ಟಿಯಾಗುವುದು. ಗೆಲುವಿನ ಹಾದಿಯಲ್ಲಿದ್ದಾಗ ಸೋಲಿನ ಭೀತಿ ಕಾಡುವುದು. ವ್ಯಾಪಾರದಲ್ಲಿ ಲಾಭವಾಗುತ್ತಿದ್ದಾಗ ನಷ್ಟವಾಗುವುದು. ಆರೋಗ್ಯವಾಗಿದ್ದಾಗ ಅನಾರೋಗ್ಯ ಕಾಡಲು ಪ್ರಾರಂಭಿಸುವುದು. ಮಕ್ಕಳು ಹಾಲು ಕುಡಿಯದೆ ಇರುವುದು. ಅಳುವುದು ಮತ್ತು ರಾತ್ರಿ ನಿದ್ದೆ ಮಾಡದೆ ಇರುವುದು. ಊಟ ತಿಂಡಿ ಸೇರದಂತಾಗುವುದು ಅಥವಾ ಹಸಿವಾಗದಿರುವುದು. ನರದೃಷ್ಟಿ ತಟ್ಟದಂತೆ ಅಥವಾ ಅದರ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಲು ಕೆಲವರು ಈ ಕೆಳಗಿನ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ. ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ. ಮಂಗಳವಾರ ಮತ್ತು ಶನಿವಾರ ಆಂಜನೇಯನಿಗೆ ವೀಳ್ಯದೆಲೆ ಹಾರವನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿಕೊಳ್ಳುವುದು. ಕಲ್ಲುಪ್ಪಿನ ದೃಷ್ಟಿ. ಮುಷ್ಟಿಯಲ್ಲಿ ಕಲ್ಲುಪ್ಪನ್ನು ಹಿಡಿದುಕೊಂಡು ತಲೆಯಿಂದ ಪಾದದವರೆಗೆ 3 ಬಾರಿ ಮತ್ತು ಪಾದದಿಂದ ತಲೆಗೆ 3 ಬಾರಿ ಸುತ್ತಿ ನಂತರ ಅದನ್ನು ಬೆಂಕಿಗೆ ಅಥವಾ ಸಿಂಕ್ಗೆ ಹಾಕುವುದು. ನೀರು ಮತ್ತು ತುಳಸಿ. ನೀರು ತುಂಬಿದ ಚೊಂಬಿನಲ್ಲಿ ತುಳಸಿ ದಳಗಳನ್ನು ಹಾಕಿ ವೀಳ್ಯದೆಲೆ ಸಹಾಯದಿಂದ ಆ ನೀರನ್ನು ಮನೆಯ ಮೂಲೆ ಮೂಲೆಗೆ ಚಿಮುಕಿಸುವುದು. ಇಂಗಿನ ಧೂಪ. ಕೆಂಡಕ್ಕೆ ಇಂಗನ್ನು ಹಾಕಿ ಧೂಪದಂತೆ ಇಡೀ ಮನೆಯಲ್ಲಿ ಹೊಗೆಯಾಡಿಸುವುದು. ಕುಂಬಳಕಾಯಿ ಅಥವಾ ನಿಂಬೆ ಮೆಣಸಿನಕಾಯಿ. ಅಮಾವಾಸ್ಯೆಯ ದಿನ ಕುಂಬಳಕಾಯಿ ಅಥವಾ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಕಟ್ಟಿ ಹಾಕುವುದು ಮತ್ತು ಅವು ಒಣಗಿದ ನಂತರ ಬದಲಾಯಿಸುವುದು. ವೀಳ್ಯದೆಲೆಯಲ್ಲಿ ನಾಣ್ಯ. ವೀಳ್ಯದೆಲೆಯಲ್ಲಿ ಒಂದು ನಾಣ್ಯವನ್ನಿಟ್ಟು ಪೂಜಿಸಿ ಅದನ್ನು ಪರ್ಸ್ನಲ್ಲಿ ಇಟ್ಟುಕೊಳ್ಳುವುದು. ಕಪ್ಪು ದಾರ. ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಸ್ಥಾನದಿಂದ ಕಪ್ಪು ದಾರವನ್ನು ತಂದು 9 ಗಂಟುಗಳನ್ನು ಹಾಕಿ ಮನೆಯ ಬಾಗಿಲಿಗೆ ಕಟ್ಟುವುದು ಅಥವಾ ಕೊರಳಿಗೆ ಧರಿಸುವುದು. ಜೋಳದ ರೊಟ್ಟಿ. ಬೇಯಿಸಿದ ಜೋಳದ ರೊಟ್ಟಿಗೆ ತುಪ್ಪ ಹಚ್ಚಿ ಹಳದಿ ದಾರದಿಂದ ಕಟ್ಟಿ ದೃಷ್ಟಿಯಿರುವ ವ್ಯಕ್ತಿಯ ತಲೆಯಿಂದ ಕಾಲಿನವರೆಗೆ 7 ಬಾರಿ ಸುಳಿದು ನಾಯಿಗಳಿಗೆ ತಿನ್ನಲು ಕೊಡುವುದು. ಸಾಸಿವೆ, ಬೆಳ್ಳುಳ್ಳಿ, ಈರುಳ್ಳಿ ಸಿಪ್ಪೆ, ಉಪ್ಪು ಮತ್ತು ಒಣಮೆಣಸಿನಕಾಯಿ. ಈ ಎಲ್ಲ ಪದಾರ್ಥಗಳನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಒಲೆಯ ಮೇಲೆ ಸೀಯುವವರೆಗೂ ಬಿಟ್ಟು ನಂತರ ಅದನ್ನು ದೃಷ್ಟಿ ತಗುಲಿದ ವ್ಯಕ್ತಿಯ ತಲೆಯ ಸುತ್ತಲೂ 14 ಬಾರಿ ತಿರುಗಿಸಿ ದೂರಕ್ಕೆ ಎಸೆಯುವುದು. ಇವು ಕೇವಲ ನಂಬಿಕೆಗಳು ಮತ್ತು ಪರಿಹಾರಗಳಾಗಿದ್ದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ದಲ್ಲಿ ವೈದ್ಯರನ್ನು ಸಂಪರ್ಕಿಸುವುದು ಸೂಕ್ತ. ನರದೃಷ್ಟಿ ಅಥವಾ ಕೆಟ್ಟ ಕಣ್ಣಿನ ದೃಷ್ಟಿಯು ವ್ಯಕ್ತಿಯ ಮೇಲೆ ಬಿದ್ದಾಗ ಆತನ ಜೀವನ ಎಷ್ಟೇ ಸ್ವರ್ಗದಂತಿದ್ದರೂ ನರಕದಂತಾಗುತ್ತದೆ. ಹಾಗಾಗಿ ಈ ನರದೃಷ್ಟಿಯ ಬಗ್ಗೆ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಇಲ್ಲದಿದ್ದರೆ ಪ್ರತಿನಿತ್ಯವೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಲೇ ಇರುತ್ತೀರಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.